ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ನೀವು ಕಳಿಸಿರುವ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸ್ಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಮೊದಲಿಗೆ ಇವತ್ತು ಶುಕ್ರವಾರ, ಈ ದಿನದ ವಿಶೇಷತೆ ತಿಳಿಸೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮ ವಿಧಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದ್ವತಾತ್ವನೇಕ ಗ್ರಹಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ನಿರ್ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರ್ತಕ್ಕಂಥದ್ದು ಏಕಾದಶಿ ತಿಥಿ, ಭರಣಿ ನಕ್ಷತ್ರ. ಈ ದಿವಸ ಒಂದು ವಿಶಿಷ್ಟವಾದ ಮಂತ್ರವನ್ನು ಗಮನಿಸೋಣ. ಮಹಾಲಕ್ಷ್ಮಿ ಕುರಿತಾದದ್ದು. ಇದನ್ನು ತಾವು ಪಠಿಸಿ, ಎಷ್ಟು 108 ಬಾರಿ ಆದರೆ ಬಹಳ ಒಳ್ಳೆಯದು. ಒಂದು ಮಣೆ ಅಥವಾ ಚಾಪೆ ಮೇಲೆ ಕೂತು ಈ ಮಂತ್ರವನ್ನು 108 ಬಾರಿ ಒಂದು ಮಂತ್ರ ಹೇಳ್ತಾ ಕಮಲ ಪುಷ್ಪವನ್ನು ಮಹಾಲಕ್ಷ್ಮಿಗೆ ಸಮರ್ಪಣೆ ಮಾಡಿದ್ರೆ ತುಂಬ ಒಳ್ಳೆಯದು, ಫಲಪ್ರದ. ಏನು ಸಂಕಲ್ಪದಿಂದ ಮಾಡ್ತಿರೋ ಅದು ಈಡೇರುತ್ತೆ ಅಂತ. ಅಂಥದ್ದೊಂದು ವಿಶಿಷ್ಟವಾದ ಮಂತ್ರ ಗಮನಿಸಿ. ಮೋಕ್ಷ ಸಾಧನ ಸಂಪತ್ತಿ ಆಯುರಾರೋಗ್ಯ ಸಂಸ್ಕೃತಿ ಸರ್ವೈಶ್ವರ್ಯ ಸ್ವರೂಪಾತ್ವಂ ಮಹಾಲಕ್ಷ್ಮೀ ನಮೋಸ್ತುತೆ. ಇದು ಒಂದು ವಿಶಿಷ್ಟವಾದ ಮಂತ್ರ ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ. ಮಹಾಲಕ್ಷ್ಮಿಯನ್ನು ಕುರಿತು ನಾವು ಸಾಮಾನ್ಯವಾಗಿ ಸಂಪತ್ತನ್ನು ಕೇಳ್ಕೊಳ್ತೀವಿ, ಆದರೆ ಅಷ್ಟೇ ಅಲ್ಲ, ಎಲ್ಲ ಬಗೆಯ, ಮುಖ್ಯವಾಗಿ ಸಮಾಧಾನ ದೊಡ್ಡ ಸಂಪತ್ತು. ಬಂದಿದ್ದರಲ್ಲಿ ತೃಪ್ತಿ ಪಡ್ಕೊಳ್ತಕ್ಕಂಥದ್ದು ದೊಡ್ಡ ಸಂಪತ್ತು. ಇರುವುದನ್ನು ಸಮಾಧಾನ ಇದೆ ಅಂತಕ್ಕಂಥದ್ದು ದೊಡ್ಡ ಸಂಪತ್ತು. ಇದನ್ನು ಮಹಾಲಕ್ಷ್ಮಿ ಉಂಟಾಗುತ್ತೆ. ಏನು ಇಲ್ಲ ಅಂದವರಿಗೆ ಸಹಜವಾಗಿ ಬರುತ್ತೆ, ಮಹಾಲಕ್ಷ್ಮಿ ಅನುಗ್ರಹ ಉಂಟಾಗುತ್ತೆ. ಏನು ಅಗತ್ಯ ಇದೆಯೋ ಅದು ಬರ್ತಕ್ಕಂಥ, ಅದನ್ನು ತಂದು ಕೊಡ್ತಕ್ಕಂಥ ಒಂದು ವಿಶಿಷ್ಟವಾದ ಮಂತ್ರವಾಗಿದೆ. ಇದನ್ನು ತಾವು ಈ ದಿವಸ ನಿಮ್ಮ ಮನೆಗಳಲ್ಲೇ, ದೇವಸ್ಥಾನಕ್ಕೆ ಹೋದರೆ ಸಂತೋಷ, ಮನೆಗಳಲ್ಲಿ ತುಂಬ ಸಂತೋಷ. ಮನೆಗಳಲ್ಲೇ ಒಂದು ತುಪ್ಪದ ದೀಪ ಹಚ್ಚಿ, ಮಹಾಲಕ್ಷ್ಮಿ ಫೋಟೋ ಇದ್ದರೆ ಅಲ್ಲಿ ಆ ಲಕ್ಷ್ಮಿ ಮುಂದೆ ಕುಳಿತು ಚಾಪೆ ಹಾಸ್ಕೊಂಡು ಕುಳಿತುಕೊಂಡು, ಕಮಲಪುಷ್ಪ ಇಲ್ಲ ಅಂತಂದರೆ ಕುಂಕುಮದಿಂದಲೇ ಅರ್ಚನೆ ಮಾಡಿ. ಮಹಾಲಕ್ಷ್ಮಿ ಆಕೆ ರಜೋಗುಣ ಸಂಪನ್ನೆ, ಆಕೆಗೆ ಕೆಂಪು ಅಂದರೆ ಬಹಳ ಇಷ್ಟ. ಹೀಗಾಗಿ ಒಳ್ಳೆಯ ಕುಂಕುಮ, ಕೆಂಪು ಕುಂಕುಮ ತೆಗೆದುಕೊಂಡು ಅದರಲ್ಲಿ ಒಂದು ಎಲೆ ತಗೊಂಡು ಅದರಲ್ಲೇ ಈ ಮಂತ್ರವನ್ನು ಹೇಳ್ತಾ ಮಹಾಲಕ್ಷ್ಮಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಕುಂಕುಮವನ್ನು ಪ್ರಯತ್ನ ಮಾಡಿ. ಒಳ್ಳೆಯ ಫಲದಾಯಕವಾಗಿದೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮಹಾಲಕ್ಷ್ಮಿಯ ಕೃಪೆಗೆ ಒಂದೊಳ್ಳೆ ಮಂತ್ರವನ್ನು ತಿಳಿಸ್ಕೊಟ್ರಿ. ಈಗ ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳ ಕಡೆ ಗಮನ ಹರಿಸೋಣ. ವೀಕ್ಷಕರೇ, ಮೊದಲ ಸಂದೇಶ ಪ್ರಭು ಆರಾಧ್ಯ ಮಠ ಹಾವೇರಿಯಿಂದ. ಇವರು ಹುಟ್ಟಿದ ದಿನಾಂಕ 19/5/1965, ಹುಟ್ಟಿದ ಸಮಯ 1:30 AM. ಇವರ ಪ್ರಶ್ನೆ, ಭವಿಷ್ಯ ಮತ್ತು ಆರ್ಥಿಕ ಸಮಸ್ಯೆಗೆ ಪರಿಹಾರ ತಿಳಿಸಿ ಅಂತ ಕೇಳ್ತಿದ್ದಾರೆ. ಪ್ರಭು ಆರಾಧ್ಯ ಮಠ ಅವರ ಪ್ರಶ್ನೆ, ಆರ್ಥಿಕವಾಗಿ ಪಾಪ ಬಳಲಿಕೆ ಇದೆ ಅಲ್ವಾ? ನೋಡೋಣ, ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಕುಂಭಲಗ್ನವಾಗಿದೆ. ಧನಾಧಿಪತಿ ಗುರು ನಿಮ್ಮ ಜಾತಕದಲ್ಲಿ ಶತ್ರು ಕ್ಷೇತ್ರದಲ್ಲಿ ಸೇರಿಬಿಟ್ಟಿದ್ದಾನೆ. ಹೀಗಾಗಿ ಹಣಕ್ಕಾಗಿ ಪರದಾಟ, ಮತ್ತು ಅಷ್ಟೇ ಅಲ್ಲದೆ ಮೌಢ್ಯನಾಗಿದ್ದಾನ ಅಂತಂದರೆ, ಮೌಢ್ಯನಾಗಿದ್ದಾನೆ. ಬೇರೆ ರವಿಯುಕ್ತನಾಗಿದ್ದರೆ ಮೌಢ್ಯತೆ ಬರುತ್ತೆ. ಪ್ರಸ್ತುತ ರಾಹು ದಶೆಯಲ್ಲಿ ತಮಗೆ ಈಗ ಕುಜಭುಕ್ತಿ. ನೋಡಿ, ರಾಹು ಬೃಹಸ್ಪತಿ ಸಂಧಿಶಾಂತಿ ಕಾಲ ಅಂತ ಕರೀತಾರೆ ಇದನ್ನು. ಸಂಧಿಶಾಂತಿಗಳಲ್ಲಿ ಹೀಗಾಗುತ್ತೆ. ಕೆಲವೊಮ್ಮೆ ಆರೋಗ್ಯದಲ್ಲಿ ಬಾಧೆ ಉಂಟಾಗುತ್ತೆ, ಆರ್ಥಿಕವಾಗಿ ಒದ್ದಾಟ ಆಗುತ್ತೆ, ಕುಟುಂಬದ ರೀತಿಯಲ್ಲಿ ಸಮಸ್ಯೆಗಳು ಬರುತ್ತೆ. ಹೀಗೆ ಹಲವು ಬಗೆಗಳಲ್ಲಿ ಆ ಸಂಧಿಶಾಂತಿ ನಮ್ಮನ್ನು ಪೀಡಿಸುತ್ತೆ. ರಾಹು ಬೃಹಸ್ಪತಿ ಸಂಧಿಶಾಂತಿ ಕಾಲ ತಮಗೆ ದಯವಿಟ್ಟು ಇದನ್ನು ಮಾಡಿಸಿ. ಮುಂದೆ ಗುರು ಪ್ರಾರಂಭವಾಗುತ್ತೆ. ಅವನು ನಿಮಗೆ ವಸ್ತುತಃ ಧನಾಧಿಪತಿ, ಧನಕಾರಕನೂ ಗುರುವಾಗಿದ್ದಾನೆ. ದ್ಯುಮಣಿ ರಮರ ಮಂತ್ರಿ ಭೂಷತ ಸೋಮ ಸೌಮ್ಯ ಗುರುರಿನತನ ಯಾರೋ ಭಾರ್ಗವೋ ಭಾನುಪುತ್ರ ದಿನಕರ ದಿವಿಜೇಜ್ಯೋ ದೀವ ಭಾನು ಜೀವ ಭಾಗ್ಯಮಂದ. ಹೀಗೆ ಪಟ್ಟಿ ಬೆಳೆಯುತ್ತೆ. ಅದರಲ್ಲಿ ಧನಕಾರಕನೂ ಗುರುವಾಗಿದ್ದಾನೆ, ನಿಮಗೆ ಧನಾಧಿಪತಿ ಅವನೇ. ಹೀಗಾಗಿ ಪ್ರತಿ ಗುರುವಾರ ನೀವು ಗುರುಚರಿತ್ರೆ ಪಾರಾಯಣ ಮಾಡೋದು ಬಹಳ ಒಳ್ಳೆಯದು. ಅದರಿಂದ ನಿಮಗೆ ಸಿದ್ಧಿ ಆಗಿಬಿಡುತ್ತೆ. ಹಣಕಾಸು ಸಮಸ್ಯೆ ಇನ್ನೇನು ಆ ಗುರುಚರಿತ್ರೆ ಪಾರಾಯಣದಿಂದ ತುಂಬ ಅನುಕೂಲ ಆಗುತ್ತೆ ಇವರಿಗೆ. ಹೀಗಾಗಿ ಒಂದು ಸಪ್ತಾಹ 7 ದಿನಗಳ ಕಾಲ ಅಥವಾ 9 ದಿನಗಳ ಕಾಲ ಗುರುಚರಿತ್ರೆ ಪಾರಾಯಣ ಮಾಡಿ. ಅದರಿಂದ ನೀವು ಕಷ್ಟದಿಂದ ಹೊರಗೆ ಬರ್ತೀರ. ಮತ್ತು ಈ ರಾಹು ಬೃಹಸ್ಪತಿ ಸಂಧಿಶಾಂತಿ ತಪ್ಪದೇ ಮಾಡಿಸಿ. ಇಷ್ಟೇ ನಿಮಗಾಗಿರ್ತಕ್ಕಂಥ ತೊಡಕು. ಇದರಿಂದ ಹೊರಗೆ ಬರ್ತೀರ, ಯೋಚನೆ ಮಾಡಬೇಡಿ.
ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಹೊಸದುರ್ಗದಿಂದ ಗಗನ ಅವರು ಸುದೀರ್ಘ ಸಂದೇಶ ಕಳಿಸಿದ್ದಾರೆ. ಇವರು ಹುಟ್ಟಿದ ದಿನಾಂಕ 27/4/2000, ಹುಟ್ಟಿದ ಸಮಯ 6:37 PM. ಇವರ ಪ್ರಶ್ನೆ ಸರ್ಕಾರಿ ಉದ್ಯೋಗದ ಬಗ್ಗೆ. ಕುಜ ದೋಷ ಇದೆಯಾ? ಕುಂಭ ವಿವಾಹ ಮಾಡಿಸ್ಬೇಕಾ? ಆಶ್ಲೇಷ ಬಲಿ ಪೂಜೆ ಮಾಡಿಸಿದ್ದೀನಿ. ಮದುವೆಯ ವಿಳಂಬಕ್ಕೆ ದೋಷಗಳಿದ್ರೆ ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ಗಗನ ಅವರ ಪ್ರಶ್ನೆ, ಅವರು ಸರ್ಕಾರಿ ನೌಕರಿ ಬಗ್ಗೆ ಕೇಳಿದ್ದಾರೆ, ಕುಂಭ ವಿವಾಹ ಮಾಡಿಸ್ಬೇಕಾ ಅಂತ ಕೇಳಿದ್ದಾರೆ, ವಿವಾಹದ ಬಗ್ಗೆ ಕೇಳಿದ್ದಾರೆ. ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮಾಧಿಪತಿ ಕುಜ ಅಷ್ಟಮದಲ್ಲಿದ್ದಾನೆ. ಕುಜದೋಷ ಇದೆ. ಮತ್ತು ತಾವು ಕೇಳಿದ್ರಿ ಕುಂಭ ವಿವಾಹ ಮಾಡಿಸ್ಬೇಕಾ ಅಂತ. ಮಾಡಿಸೋದು ತುಂಬ ಒಳ್ಳೆಯದು. ಚತುರ್ಥದಲ್ಲೂ ಕೇತು ಚಂದ್ರರು ಒಟ್ಟಾಗಿರ್ತಕ್ಕಂಥದ್ದು. ಸುಖಸ್ಥಾನದ ಅಧಿಪತಿ ಶನಶ್ಚರನು ನೀಚನಾಗಿದ್ದಾನೆ ಸಪ್ತಮದಲ್ಲಿ. ಹೀಗಾಗಿ ಈ ಕುಜಶಾಂತಿ, ಶನಿಶಾಂತಿ, ರವಿಯು ಗುರುವು ಅಲ್ಲಿ 6ನೇ ಮನೆ ಅಧಿಪತಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಗ್ರಹಶಾಂತಿ ಮಾಡುವುದು ಬಹಳ ಒಳ್ಳೆಯದು. ಕುಂಭ ವಿವಾಹ ಮಾಡಿಸುವುದು ಬಹಳ ಒಳ್ಳೆಯದು. ಅವುಗಳಿಂದ ನಮಗೊಂದು ರಕ್ಷಣೆ ಸಿಗುತ್ತೆ. ಆ ಶಾಂತಿಗಳನ್ನು ಮಾಡಿಸೋದರಿಂದ ಆ ಶಾಂತಿ ಶಮನವಾಗಿ ಒಂದು ಶುಭ ಫಲ ನಮಗೆ ಬಂದು ಒದಗುತ್ತೆ. ಹೀಗಾಗಿ ಶ್ರದ್ಧೆಯಿಂದ, ನಂಬಿಕೆ, ರಕ್ಷಿಷ್ಯತಿ ಇತಿ ವಿಶ್ವಾಸೋ ಅಂತ ಹೇಳುತ್ತಲ್ಲಿ, ರಕ್ಷಣೆಯಾಗುತ್ತೆ ಇದರಿಂದ ಅಂತಕ್ಕಂಥ ಪೂರ್ಣ ವಿಶ್ವಾಸದಲ್ಲಿ ಇದನ್ನು ಮಾಡಿಸಿ. ಎಲ್ಲಿ ಶ್ರದ್ಧೆ ಇದೆಯೋ ತಮಗೆ ಅಲ್ಲಿ ಮಾಡಿಸಿ, ಅನುಕೂಲವೇ ಆಗುತ್ತೆ. ಗಾಬರಿ ಮಾಡ್ಕೋಬೇಡಿ. ಸರ್ಕಾರಿ ನೌಕರಿ ಆಗುತ್ತಾ ಅಂತ ತಾವು ಕೇಳಿದ್ದೀರಿ. ತಮಗೆ ಈಗ ಪ್ರಸ್ತುತ ಗುರುದಶೆಯಲ್ಲಿ ಗುರುಭುಕ್ತಿ ನಡೀತಾ ಇದೆ. ತಮಗೆ ಗುರು ಮೌಢ್ಯನಾಗಿದ್ದಾನ ನೋಡೋಣ. 13 ಮತ್ತು 23 ಅಷ್ಟರೊಳಗೆ ಇರತಕ್ಕಂಥದ್ದು. 11 ಡಿಗ್ರಿ ಆಚೆಗಿರಬೇಕು. ಮೌಢ್ಯನಾಗಿದ್ದಾನೆ. ಸರ್ಕಾರಿ ನೌಕರಿಗೆ ಈಗ ಕಾಲ ಸ್ವಲ್ಪ ಕಷ್ಟ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಸಹಜವಾಗಿ ಮೌಢ್ಯನಾಗಿರ್ತಕ್ಕಂಥ ಗ್ರಹದ ಕಾಲದಲ್ಲಿ ಫಲಗಳು ಸ್ವಲ್ಪ ದೂರ ಆಗ್ತಾ ಇರುತ್ತೆ. ಎಷ್ಟು ಪ್ರಯತ್ನ ಪಟ್ಟರು ಸ್ವಲ್ಪ ಕಡಿಮೆ ಅಂತ. ಕಾಲವಶಾತ್ ಹೀಗಾಗ್ತಾ ಇದೆ. ಕಾಲ ಮುಗಿದು ಹೋಗುತ್ತೆ ಸ್ವಲ್ಪ ಕಾಲದಲ್ಲಿ. ಯಾವಾಗ ಮುಗಿಯುತ್ತಪ್ಪ ಅಂತಕ್ಕಂಥ ಪ್ರಶ್ನೆ ಮಾಡಿದ್ರೆ 28 ಆಗಸ್ಟ್ ಆಮೇಲೆ ಶನೈಶ್ಚರ ಪ್ರಾರಂಭವಾಗುತ್ತೆ. ಸ್ವಲ್ಪ ಬ್ಯಾಕ್ ಟು ಬ್ಯಾಕ್ ಇದೆ. ಗಾಬರಿ ಮಾಡ್ಕೋಬೇಡಿ. ಆಮೇಲೆ ಬುಧನದೆಲ್ಲ ಶುರುವಾಗುತ್ತೆ. ಅನುಕೂಲ ಆಗುತ್ತೆ. ಗ್ರಹಾರಾಧನೆಯಿಂದ ಇರ್ತಕ್ಕಂಥ ತೊಡಕಿನಿಂದ ಬಿಡಿಸ್ಕೊಳ್ಬಹುದು. ಅದಂತೂ ಸತ್ಯ. ಅಲ್ಲಿ ದೋಷ ನಿವಾರಣೆ ಮಾಡಿಕೊಂಡ ನಂತರದಲ್ಲಿ ದೋಷವಿಲ್ಲ ಅಂತಲೇ ಅರ್ಥ. ಹೀಗಾಗಿ ಗ್ರಹಾರಾಧನೆ ಇದನ್ನು ಮಾಡಿ. ಗ್ರಹಗಳೇ ಯಾವ ಆರಾಧನೆ ಮಾಡಿದಿರೋ ಎಂತು ರಕ್ಷಮಿಚ್ಛಂತಿ ಬುದ್ಧಿಯ ಸಂಯೋಜಯಂತಿ ತಮ್ಮಂತ. ಒಳ್ಳೆಯ ಸದ್ಬುದ್ಧಿಯನ್ನು ಕೊಟ್ಟು ಕಷ್ಟದಿಂದ ಪಾರು ಮಾಡಿಬಿಡ್ತಾರೆ. ಯೋಚನೆ ಮಾಡಬೇಡಿ. ನಿಮಗೆ ಗ್ರಹಾರಾಧನೆಯಿಂದ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ವಿಜಯಪುರದಿಂದ ಶಿವರಾಜ್. ಇವರು ಹುಟ್ಟಿದ ದಿನಾಂಕ 2/5/2008, ಹುಟ್ಟಿದ ಸಮಯ 7:15 AM. ಇವರ ಪ್ರಶ್ನೆ ಉನ್ನತ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ. ಶಿವರಾಜ್ ಅವರ ಪ್ರಶ್ನೆ ಉನ್ನತ ಶಿಕ್ಷಣಕ್ಕೆ, ಹೈಯರ್ ಸ್ಟಡೀಸ್ ಬಗ್ಗೆ ಕೇಳಿದ್ದಾರೆ. ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನವಾಗಿದೆ. ಪಂಚಮಾಧಿಪತಿ ಬುಧ ನಿಮ್ಮ ಲಗ್ನದಲ್ಲೇ ಇರತಕ್ಕಂಥದ್ದು ತುಂಬ ಒಳ್ಳೆಯದು. ನಿಮಗೆ ಹೈಯರ್ ಸ್ಟಡೀಸ್ಗೆ ಅವಕಾಶಗಳಿದ್ದಾವೆ. ಪ್ರಯತ್ನ ಮಾಡಿ. ನಿಮಗೆ ನೋಡಿ, ಬುಧ ಚೆನ್ನಾಗಿರೋದ್ರಿಂದ ಬುಧನಿಗೆ ಸಂಬಂಧಿಸಿರ್ತಕ್ಕಂಥದ್ದು ಅಂತಂದರೆ ಲಿಪಿ ಗಣಿತಾದಿ ಕಾವ್ಯಶಿಲ್ಪ ಇಹಿ ಅಂತ ಹೇಳುತ್ತೆ. ಹೀಗಾಗಿ ಲಿಪಿ ಅಂದರೆ ಬರವಣಿಗೆಯೋ ಅಥವಾ ಇನ್ನೇನೋ ಟೈಪಿಂಗೋ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಲಿಪಿಶಾಸ್ತ್ರ ಅಂತಂದರೆ ನೀವು ಒಂದು ಪುಸ್ತಕ ಪ್ರಿಂಟ್ ಮಾಡೋದರಿಂದ ಹಿಡಿದು ಆ ಕೌಶಲ್ಯಗಳಿಂದ ಹಿಡಿದು ಅದು ನೀವು ಕೋರ್ಟಲ್ಲಿ ಟೈಪ್ ಮಾಡ್ತಾರಲ್ಲ ಅಲ್ಲಿ ಕೆಲಸದವರೆಗೆ ಅಷ್ಟರವರೆಗೂ ಇದು ಅನುಕೂಲ ಮಾಡಿಕೊಡುತ್ತೆ. ಪ್ರಯತ್ನ ಮಾಡಬೇಕು. ನೀವು ಆ ಕೆಲಸಕ್ಕೂ ಪ್ರಯತ್ನ ಮಾಡಿ. ಗೌರ್ಮೆಂಟ್ ಜಾಬ್ ನಿಮಗೆ ಯಾವ ಸಾಧ್ಯತೆ ಚೆನ್ನಾಗಿದೆ. ಮತ್ತು ಶಿಕ್ಷಣ ಕ್ಷೇತ್ರಗಳಿಗೆ ಸಂಬಂಧಿಸಿದ ಹಾಗೆ ಬೋಧನೆಯೋ, ಶಿಕ್ಷಣ ಅಂದರೆ ನಾವು ಈ ಶಾಲೆಗಳಲ್ಲಿ ಯಾವುದನ್ನು ನಾವು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತೀವೋ ಆ ಕ್ಷೇತ್ರಗಳಲ್ಲಿ ನೀವು ಕೆಲಸ ಮಾಡಲಿಕ್ಕೆ ಇದು ಯೋಗ್ಯವಾಗಿದೆ, ಬಲವಾಗಿದೆ. ನೀವು ಬೋಧಕರು ಆಗಬಹುದು, ಒಳ್ಳೆಯ ಉಪನ್ಯಾಸಕರಾಗಬಹುದು. ಆ ರೀತಿಯ ಪ್ರಯತ್ನ ಮಾಡಿ. ಇಲ್ಲ CA ICWA ಈ ಥರದ್ದು ಮಾಡಿಕೊಂಡು ಕೆಲಸ ಮಾಡ್ತಕ್ಕಂಥ ಸಾಧ್ಯತೆ ಹಲವಾರು ಕಂಪನಿಗಳಿಗೆ ಗೈಡೆನ್ಸ್ ಕೊಡ್ತಕ್ಕಂಥದ್ದಾಗುತ್ತೆ. ಪ್ರಯತ್ನ ಮಾಡಿವರೆ, ಚೆನ್ನಾಗಿದೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಹೊಸಪೇಟೆಯಿಂದ ಅನುಶ್ರೀ. ಇವರು ಹುಟ್ಟಿದ ದಿನಾಂಕ 1/1/2004, ಹುಟ್ಟಿದ ಸಮಯ 8:30 AM. ಇವರ ಪ್ರಶ್ನೆ BCA ಆಗಿದೆ. ಸರ್ಕಾರಿ ಉದ್ಯೋಗ ಮತ್ತು ವಿವಾಹದ ಬಗ್ಗೆ ತಿಳಿಸಿ ಅಂತಿದ್ದಾರೆ. ಅನುಶ್ರೀ ಅವರ ಪ್ರಶ್ನೆ ಸರ್ಕಾರಿ ಉದ್ಯೋಗ ಮತ್ತು ವಿವಾಹದ ಬಗ್ಗೆ ನೋಡೋಣ. ನೋಡಿ, ಇದು ತಮ್ಮದು ಮಕರ ಲಗ್ನವಾಗಿದೆ. ಕರ್ಮಾಧಿಪತಿ ಲಗ್ನದಲ್ಲಿದ್ದಾನೆ. ತುಂಬ ಒಳ್ಳೆಯದು. ಕೇತುವು ಅಲ್ಲಿರ್ತಕ್ಕಂಥ ಸ್ವಲ್ಪ ತೊಡಕು. ಹಾಗೂ ಇದೆ ಹೀಗೂ ಇದೆ. ನೀವು ಉದ್ಯೋಗ ನಿಮಿತ್ತ
ಗಣಪತಿ ಪ್ರಾರ್ಥನೆ ಮಾಡಬೇಕು. ಪ್ರತಿ ಮಂಗಳವಾರ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅದು ತುಂಬ ಸಹಾಯವಾಗುತ್ತೆ. ಬೆಲ್ಲ ಸಮರ್ಪಣೆ ಮಾಡಿ ಗಣಪತಿಗೆ. ಮತ್ತು ಸರ್ಕಾರಿ ನೌಕರಿಗಿಂತ ಪ್ರೈವೇಟಲ್ಲಿ ನಿಮಗೆ ಹೆಚ್ಚಿನ ಅನುಕೂಲ ಇದೆ, ಪ್ರಯತ್ನ ಮಾಡಿ. ವಿವಾಹಕ್ಕೆ ನಿಮಗೆ ಚಂದ್ರ ರಾಹು ಶಾಂತಿ ಅಗತ್ಯ ಮತ್ತು ಕುಜ ಶಾಂತಿ ಎರಡೂ ಅಗತ್ಯವಾಗಿ ಬೇಕು, ದಯವಿಟ್ಟು ಮಾಡಿಸಿ. ಪ್ರಸ್ತುತ ನಿಮಗೆ ಶುಕ್ರ ದಶೆಯಲ್ಲಿ ಈಗ ಬುಧನ ಒಂದು ಕಾಲ ನಡೀತಾ ಇದೆ ನೋಡಿ. ಮುಂದೆ ಅನುಕೂಲ ಇದೆ ನಿಮಗೆ. ವಿವಾಹಕ್ಕೆ ಅವಕಾಶ ಇಲ್ಲ ಅಂತಲ್ಲ, ಅಕ್ಟೋಬರ್ ನಂತರ ನವಂಬರಿಂದ ನಿಮಗೆ ವಿವಾಹಕ್ಕೆ ಅವಕಾಶ ಖಂಡಿತ ಇದೆ. ಪ್ರಯತ್ನ ಪಟ್ಟರೆ ಆಗಿಬಿಡುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಹೊಸಪೇಟೆಯಿಂದ ಸುಷ್ಮಿತಾ. ಇವರು ಹುಟ್ಟಿದ ದಿನಾಂಕ 17/10/2002, ಹುಟ್ಟಿದ ಸಮಯ 8:30 AM. ಇವರ ಪ್ರಶ್ನೆ BCom ಪೂರ್ಣಗೊಂಡಿದೆ, ಉದ್ಯೋಗ ಮತ್ತು ವಿವಾಹದ ಬಗ್ಗೆ ತಿಳಿಸಿ ಅಂತ. ಸುಷ್ಮಿತಾ ಅವರ ಪ್ರಶ್ನೆ ಉದ್ಯೋಗ ವಿವಾಹಕ್ಕೆ ಸಂಬಂಧಿಸಿದೆ. ನೋಡೋಣ ನೋಡಿ, ತಮ್ಮ ಜಾತಕ ಪರಿಶೀಲಿಸಿದ್ರೆ ಇದು ತಾವು BCom ಮಾಡಿರೋದು ಸರಿ ಇದೆ, ಬುಧ ಚೆನ್ನಾಗಿರೋದ್ರಿಂದ ಅದೇ ಲೈನಲ್ಲಿ ಮುಂದುವರಿಯೋದು ಬಹಳ ಒಳ್ಳೆಯದು. CA ಇತ್ಯಾದಿ ಪ್ರಯತ್ನ ಮಾಡಿ. ನಿಮ್ಮದು ವೃಶ್ಚಿಕ ಲಗ್ನ, ಕರ್ಮಾಧಿಪತಿ ಲಾಭದಲ್ಲಿದ್ದಾನೆ, ವೃತ್ತಿಗೆ ಅನುಕೂಲ ಇದೆ. ನಿಮಗೆ ಭಾಗ್ಯದಲ್ಲಿ ಗುರು ಇರತಕ್ಕಂಥದ್ದು ತುಂಬ ಒಳ್ಳೆಯದು. ಹೀಗಾಗಿ ಜಾತಕ ಚೆನ್ನಾಗಿದೆ. ಈಗ ಗುರುದಶೆಯಲ್ಲಿ ತಮಗೆ ರಾಹು ಭುಕ್ತಿ ನಡೀತಾ ಇದೆ ಅಕ್ಟೋಬರ್ವರೆಗೆ. ಆಮೇಲೆ ಶನೈಶ್ಚರ ಪ್ರಾರಂಭವಾಗುತ್ತೆ. ಅವನು ಅಷ್ಟಮದಲ್ಲಿದ್ದಾನೆ. ಹೀಗಾಗಿ ಮುಂದೆ ಸ್ವಲ್ಪ ನಿಮಗೆ ಸರ್ಕಾರಿ ನೌಕರಿ ಇತ್ಯಾದಿ ಪ್ರಯತ್ನ ಪಟ್ಟರೆ ಕಷ್ಟ. ಆದರೆ ಉದ್ಯೋಗಕ್ಕೆ ಲಾಭ ಅಂತ ಇದೆ, ಉದ್ಯೋಗ ಸಿಗುತ್ತೆ, ಸಂಶಯ ಇಲ್ಲ. ಆದರೆ ನೀವು ಪ್ರತಿ ಶನಿವಾರ ಶನೈಶ್ಚರನ ಪ್ರಾರ್ಥನೆ ಮರಿಬಾರ್ದು. ಶನೈಶ್ಚರನ ಅನುಗ್ರಹದಿಂದ ನಿಮ್ಮ ಜೀವನ ಸುಲಭವಾಗಿ ಸಾಗುತ್ತೆ. ಹಾಗಾಗಿ ಅವನ ಕೃಪೆ ಬೇಕು. ಅವನು ಪ್ರಾರ್ಥನೆ ಮಾಡಿ ತಪ್ಪದೆ. ಪ್ರತಿ ಶನಿವಾರ ಹೋಗಿ ಬನ್ನಿ. ಶ್ರದ್ಧೆಯಿಂದ ಅಭಿಷೇಕ ಮಾಡಿಸ್ತಿರೋ, ಅಷ್ಟೋತ್ತರ ಮಾಡ್ತಿರೋ, ಅದು ನಿಮಗೆ ಬಿಟ್ಟದ್ದು. ಆದರೆ ನಿಮ್ಮ ತಪಸ್ಸು ಬೇಕು, ಶನೈಶ್ಚರನ ಆರಾಧನೆ ಬೇಕು, ಅದನ್ನು ಮಾಡಿ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, 12 ರಾಶಿಗಳ ಬಗ್ಗೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಚಂದ್ರನ ಕಾಣ್ತಾ ಇದ್ದೀವಿ, ವೃಷಭ ರಾಶಿಯಲ್ಲಿ ಕುಜ ಇರತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ರವಿ ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ. ಗುರುಮಾಂದಿಯರು ಒಟ್ಟಾಗಿದ್ದಾರೆ, ಅದು ಕರ್ಕಟಕ ರಾಶಿಯಲ್ಲಿ. ಇನ್ನು ಕೇತು ಮತ್ತು ಶುಕ್ರರನ್ನು ಕಾಣ್ತಾ ಇದ್ದೀವಿ, ಅದು ಸಿಂಹ ರಾಶಿಯಲ್ಲಿ. ರಾಹು ಶನೈಶ್ಚರು ಕುಂಭ ಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಈ ದಿವಸ ಮೇಷರಾಶಿಯವರಿಗೆ ಈ ದಿವಸ ನೋಡಿ, ನಿಮ್ಮ ರಾಶಿಯಲ್ಲಿ ಚಂದ್ರನಿದ್ದಾನೆ, ತುಂಬ ಒಳ್ಳೆಯದು. ಸುಖಾಧಿಪತಿ ಜನ್ಮಕ್ಕೆ ಬಂದಾಗ ಸುಖ ಸಮೃದ್ಧಿ, ಸುಗ್ರಾಸ ಭೋಜನ, ಸ್ತ್ರೀಯರಿಗೆ ಆನಂದ, ಹೆಚ್ಚಿನ ಸಂತೋಷ, ಇವುಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಆದರೆ ಸುಖ ಸ್ಥಾನದಲ್ಲಿ ಮಾಂದಿ ಉದಿಯಾಗಿದೆ. ಹೀಗಾಗಿ ಸ್ವಲ್ಪ ಸ್ನೇಹಿತರ ಜೊತೆಗೆ ಸ್ವಲ್ಪ ಹುಷಾರಾಗಿರಿ. ಅತ್ಯಂತ ಅಟ್ಯಾಚ್ಮೆಂಟ್ ಇದ್ದರೆ ಅದು ಡಿಟ್ಯಾಚ್ಮೆಂಟ್ ಕಡೆಗೆ ದಾರಿ ಆಗಿಬಿಡುತ್ತೆ. ಹೀಗಾಗಿ ಗಮನ ಇರಲಿ. ಇನ್ನು ಉಳಿದ ಹಾಗೆ ಈ ದಿವಸ ಸಹೋದರು, ಸೇವಕರ ಸಹಾಯ ಇತ್ಯಾದಿ ಎಲ್ಲ ಅನುಕೂಲ ಚೆನ್ನಾಗಿದೆ. ಒಂದು ನಂಬಿಕೆಯಿಂದ, ವಿಶ್ವಾಸದಿಂದ ಕೆಲಸಗಳು ಆಗುತ್ತೆ, ಅದರಲ್ಲೇನು ಸಂಶಯ ಇಲ್ಲ. ಕೆಲಸದಲ್ಲೂ ಪರವಾಗಿಲ್ಲ, ಸ್ವಲ್ಪ ಮಟ್ಟಿಗಿನ ಅನುಕೂಲ ಕಾಣ್ತೀರ. ಈ ದಿವಸ ನಿಮಗೆ ದ್ವಿತೀಯದ ಕುಜ ಸ್ವಲ್ಪ ಒರಟುತನವೂ ಬರುತ್ತೆ. ಸ್ವಲ್ಪ ಕಹಿ ಮಾತು, ಒರಟು ಮಾತು, ಕಠಿಣವಾಗಿ ಮಾತು ವರ್ತನೆ ಮಾಡೋದು ಹೀಗೂ ಇದೆ. ಹೀಗಾಗಿ ನೀವು ಈ ದಿವಸ ಒಂದು ಅಮ್ಮನವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸೋದು ಬಹಳ ಒಳ್ಳೆಯದು. ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಪೂಜೆ ಮಾಡಿಸಿ, ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದಿವಸ ನಿಮಗೆ ಅತಿವ್ಯಯ ಸೂಚಿಸ್ತಾ ಇದೆ. ಓಡಾಟ, ಅಲೆದಾಟ, ಪರಕಾರ್ಯದಲ್ಲಿ ಇನ್ನೊಬ್ಬರ ಕಾರ್ಯಗಳಿಗೆ ನೀವು ಶ್ರಮ ತಗೊಳ್ಳೋದು, ನೀವು ನಿಮ್ಮ ಸಮಯ ಕಳ್ಕೊಳ್ತಕ್ಕಂಥದ್ದು, ಈ ರೀತಿಯ ಸಾಧ್ಯತೆ ಸೂಚಿಸ್ತಾ ಇದೆ. ಗಮನ ಇಟ್ಕೊಳ್ಳಿ. ಉಳಿದ ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಈ ಗೌರ್ಮೆಂಟ್ ಜಾಬ್ಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಸಹಾಯ ಸಹಕಾರ, ಹಣಕಾಸಿನ ಅನುಕೂಲಗಳು ಇದೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಸ್ವಲ್ಪ ಗಂಟಲು ಬಾಧೆ ಈ ದಿವಸ ಮತ್ತು ನಾಳೆ 2 ದಿವಸ ಥ್ರೋಟ್ ಇನ್ಫೆಕ್ಷನ್ ಇದು ನಿಮ್ಮನ್ನು ಬಾಧಿಸುತ್ತೆ. ಹುಷಾರು, ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ದುರ್ಗಾ ಕವಚ ಹೇಳ್ಕೊಳ್ಳಿ. ಮಿಥುನ ರಾಶಿಯವರಿಗೆ ಈ ದಿವಸ ನಿಮಗೆ ಆಹಾರ ವ್ಯತ್ಯಾಸ ಇದೆ. ಈ ದಿವಸ ಮತ್ತು ನಾಳೆ ದಿವಸ ಆಹಾರದ ಕಡೆ ತುಂಬ ಗಮನ ಕೊಡಿ. ಮತ್ತು ಬ್ಯಾಂಕುಗಳಲ್ಲಿ ಕೆಲಸ ಮಾಡೋರು ಸ್ವಲ್ಪ ಹುಷಾರಾಗಿರಿ. ಹಣ ವಹಿವಾಟಿನ ವಿಚಾರದಲ್ಲಿ ಹುಷಾರಾಗಿರಿ, ಎಚ್ಚರ ವಹಿಸಿ. ಈ ದಿವಸ ಮನೆ ವಿಚಾರದಲ್ಲಿ ಸ್ವಲ್ಪ ಗಮನ ಇರಲಿ. ಈ ದಿವಸ ಸ್ವಲ್ಪ ತೊಡಕುಗಳು, ತೊಂದರೆಗಳು ಇಂಥ ಸಾಧ್ಯತೆ ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಪರವಾಗಿಲ್ಲ, ಅನುಕೂಲದ ವಾತಾವರಣ ಇದೆ. ವೃತ್ತಿಯಲ್ಲಿ ಅನುಕೂಲ, ವೃತ್ತಿಯಲ್ಲಿ ಹೆಚ್ಚಿನ ಸಹಾಯಗಳು ಇದೆಲ್ಲ ಚೆನ್ನಾಗಿದೆ. ಮತ್ತು ಈ ದಿವಸ ಹಾಲು ಹೈನು ವ್ಯಾಪಾರಿಗಳಿಗೆ ಸಮೃದ್ಧವಾಗಿದೆ, ಚೆನ್ನಾಗಿದೆ, ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ದಾಂಪತ್ಯದಲ್ಲೂ ಅನ್ಯೋನ್ಯತೆ ಇದೆ. ಪ್ರಾರ್ಥನೆಗೆ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ, ಮನೆ ದೇವರ ಪ್ರಾರ್ಥನೆ 2 ಮಾಡಿ. ಇನ್ನು ಕರ್ಕಟಕ ರಾಶಿ.
ಕರ್ಕಟಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಈ ದಿವಸ ನಾಳೆ ಇನ್ನೂ ಚೆನ್ನಾಗಿರ್ತದೆ. ನಿರಾಳತೆ, ಸಮಾಧಾನ ಎಲ್ಲ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ, ಹುಷಾರು. ಅದು ಏನು ಪ್ರಮಾದ ಅಲ್ಲ, ಸಣ್ಣ ಪ್ರಮಾಣದಲ್ಲಿ. ಉಳಿದ ಹಾಗೆ ಸ್ನೇಹಿತರಿಂದ ಸಹಾಯ, ಕುಟುಂಬ ಸಹಾಯ ಚೆನ್ನಾಗಿರ್ತದೆ. ಲಾಭ ಇದೆ. ಹೋಟೆಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಅಧಿಕಾರ, ಲಾಭ ಇದೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ನೀವು ಕೂಡ ದುರ್ಗಾ ಕವಚ ಹೇಳ್ಕೊಳ್ಳೋದು, ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸೋದು ಆಗಬಹುದು. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಕೆಲಸಗಳಲ್ಲಿ ಅನುಕೂಲ ಇದೆ. ಈ ದಿವಸ ನಿಮಗೆ ದೇವತಾ ಪೂಜೆ ಪುನಸ್ಕಾರ ಇಂಥವುಗಳಲ್ಲಿ ಪಾಲ್ಗೊಳ್ತೀರಾ. ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ತೀರಾ. ಮುಖ್ಯವಾಗಿ ಮನಸ್ಸಿಗೆ ಹಿತವಾಗ್ತಕ್ಕಂಥ ಕಡೆ ಇರ್ತೀರಾ. ಮತ್ತು ಈ ದಿವಸ ಹಿರಿಯರಿಂದ ಲಾಭ ಕಾಣ್ತೀರಾ. ಸರ್ಕಾರಿ ವಲಯದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಮೆಡಿಕಲ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಪಾಲು ಚೆನ್ನಾಗೇ ಇದೆ. ವೇದ ಮಾಂದಿ ಸ್ವಲ್ಪ ಕಾಲಿಗೆ ಪೆಟ್ಟಾಗಬಹುದು, ಮೊಣಕಾಲಿಂದ ಕೆಳಗಡೆ ಸ್ವಲ್ಪ ಹುಷಾರು. ಪ್ರಾರ್ಥನೆಗೆ ದಿವಸ ಶಿವ ಪ್ರಾರ್ಥನೆ, ಶಿವ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲಗಳನ್ನು ಕಾಣ್ತೀರಾ. ಸ್ತ್ರೀಯರಿಗೆ ಸ್ವಲ್ಪ ಮನಸ್ತಾಪ, ಭಿನ್ನ ಅಭಿಪ್ರಾಯಗಳ ಸಾಧ್ಯತೆ ಸೂಚಿಸ್ತಾ ಇದೆ. ದಿವಸ ಹುಷಾರು. ಉಳಿದ ಹಾಗೆ ಲಾಭ ಇದೆ. ವಿದೇಶ ಸಂಪರ್ಕದ, ವಿದೇಶ ವಹಿವಾಟಿನ ಲಾಭ ಅಥವಾ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭದ ಒಂದು ದಾರಿ ಕಾಣ್ತಕ್ಕಂಥದ್ದು, ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಈ ರೀತಿಯಲ್ಲಿ ಈ ಹೊತ್ತು ಮತ್ತು ನಾಳೆ 2 ದಿನ ತುಂಬ ಚೆನ್ನಾಗಿದೆ. ಈ ದಿವಸ ಸಂಗಾತಿಯಲ್ಲೂ ಅಷ್ಟೇ ಸಾಮರಸ್ಯ ಚೆನ್ನಾಗಿದೆ. ಬಂಧು ಮಿತ್ರರಲ್ಲೂ ಆತ್ಮೀಯತೆ ತುಂಬ ಚೆನ್ನಾಗಿರ್ತದೆ. ಪ್ರಾರ್ಥನೆಗೆ ಈ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ತುಲಾರಾಶಿ. ತುಲಾರಾಶಿಯವರು ಈ ದಿವಸ ಕೆಲಸಗಳಲ್ಲಿ ಈ ದಿವಸ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಆದರೆ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಹಾಲು ಹೈನು ವ್ಯಾಪಾರಿಗಳಿಗೆ, ಕೃಷಿ ಸಂಬಂಧಿ ದಿನಸಿ ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿದೆ. ಜಲ ಸಂಬಂಧಿ ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಅಥವಾ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಮತ್ತು ಇನ್ನು ಕೆಲಸಗಳಲ್ಲಿ ತೊಡಕಿನ ನಿವಾರಣೆಗೆ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅನುಕೂಲ ಆಗುತ್ತೆ. ಉಳಿದ ಹಾಗೆ ಈ ದಿವಸ ನಿಮಗೆ ಸ್ನೇಹಿತರು ಬಂಧುಗಳ ವಿಚಾರದ ಸ್ವಲ್ಪ ಹುಷಾರಾಗಿರಿ. ಯಾವುದೋ ಒಂದು ಕೆಲಸಗಳಲ್ಲಿ ಅಪವಾದ ಮತ್ತೊಂದು ಇನ್ನೇನೋ ಎಡವಟ್ಟಾದರೆ ಅದು ನಿಮ್ಮ ತಲೆಗೆ ಬಂದುಬಿಡುತ್ತೆ. ಹೀಗಾಗಿ ಸ್ವಲ್ಪ ಗಮನ ಇರಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಚೆನ್ನಾಗಿದೆ, ಅನುಕೂಲದ ವಾತಾವರಣ. ಸಂಗಾತಿಯಲ್ಲೂ ಪ್ರೀತಿ ವಿಶ್ವಾಸ ಚೆನ್ನಾಗಿರುತ್ತದೆ. ಈ ದಿವಸ ಬಂಧುಗಳಿಂದ ಸಹಾಯ, ಮಕ್ಕಳಿಂದ ಸಹಾಯ, ಮನಸ್ಸಿಗೆ ಸ್ವಲ್ಪ ಹಿತವಾದ ವಾತಾವರಣ ಇದನ್ನೆಲ್ಲ ಕಾಣ್ತೀರ, ಚೆನ್ನಾಗೇ ಇದೆ. ಈ ದಿವಸ ನಿಮಗೆ ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲಗಳು ಆಗ್ತಕ್ಕಂಥ ಒಂದು ಲಕ್ಷಣ ಇದೆ. ಪ್ರಾರ್ಥನೆಗೆ ಈ ದಿವಸ ನಿಮಗೆ ನೀವು ಭಾಗ್ಯದಲ್ಲಿ ಮಾಂದಿ ಇದೆ, ಈ ಕಾರಣದಿಂದಾಗಿ ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ಮತ್ತು ಈ ಕೃಷಿ ಸಂಬಂಧಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಮಕ್ಕಳಲ್ಲೂ ಅಷ್ಟೇ ಪ್ರೀತಿ, ಮಕ್ಕಳಲ್ಲಿ ಒಂದು ಗೌರವ, ಆತ್ಮೀಯತೆ ಇದು ತುಂಬ ಚೆನ್ನಾಗಿದೆ. ಮತ್ತು ಸ್ತ್ರೀಯರಿಗೆ ಬುದ್ಧಿ ಚುರುಕಾಗಿರ್ತದೆ ಈ ದಿವಸ. ವೃತ್ತಿಯಲ್ಲೂ ಅಷ್ಟೇ ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಸಂಗಾತಿಯಲ್ಲೂ ಸಾಮ್ಯತೆ ಚೆನ್ನಾಗಿದೆ. ಇವರೇ ಈ ದಿವಸ ಸ್ವಲ್ಪ ಅಪಮಾನಕ್ಕೆ ತುತ್ತಾಗಬಹುದು. ಹೀಗಾಗಿ ನೀವು ಕೂಡ ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ. ಈ ದಿವಸ ನಿಮಗೆ ಸ್ನೇಹಿತರು ಬಂಧುಗಳ ಸಹಾಯ ತುಂಬ ಚೆನ್ನಾಗಿರ್ತದೆ. ಪ್ರಯಾಣ, ವಿಹಾರ, ಶಾಪಿಂಗು ಇತ್ಯಾದಿ ಪೇಟೆಗೆ ಹೋಗಿ ಬರತಕ್ಕಂಥದ್ದು, ನಗರಗಳಲ್ಲಿ ಹೆಚ್ಚಿನ ಕೆಲಸಗಳು ಅಥವಾ ಸಿಟಿ ಸೆಂಟ್ರ್ಗಳಂತೀವಲ್ಲ ಅಂಥ ಕಡೆ ಹೆಚ್ಚಿನ ತಿರುಗಾಟ, ಕೆಲಸ, ವಹಿವಾಟು ಹಾಗೆ ಜೋರು ಇರ್ತದೆ. ಮಾರುಕಟ್ಟೆಗಳಲ್ಲೂ ಅಷ್ಟೇ ಹಾಗಿರ್ತದೆ. ಪೆಟ್ರೋಲ್ ಬಂಕ್ಗಳಲ್ಲಿ ಕೆಲಸ ಮಾಡೋರಿಗೆ, ಆಟೋಮೊಬೈಲ್ಸ್ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯ ಬರಬಹುದು. ಒಂದು ಸಣ್ಣ ಎಳೆ ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥಿಸಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ. ಈ ದಿವಸ ಸೇವಕರಿಂದ ಹೆಚ್ಚಿನ ಸಹಾಯ ಸಹಕಾರಗಳು ಮತ್ತು ಈ ದಿವಸ ಒಂದು ಒಳ್ಳೆಯ ಸಲಹೆ, ಉಪದೇಶ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಈ ದಿವಸ ಚೆನ್ನಾಗಿದೆ. ಸ್ನೇಹಿತರ ಸಹಕಾರ ಚೆನ್ನಾಗಿರ್ತದೆ. ಈ ದಿವಸ ಸಂಗಾತಿಯಲ್ಲೂ ತಕ್ಕ ಮಟ್ಟಿಗಿನ ಅನುಕೂಲ, ಸಾಮರಸ್ಯ ಕಾಣ್ತೀರಾ, ತೊಂದರೆ ಇಲ್ಲ. ಪ್ರಾರ್ಥನೆಗೆ ದಿವಸ ಸ್ವಲ್ಪ ಸಾಲ ವಿಚಾರ ಸೂಚಿಸ್ತಾ ಇದೆ. ನರಸಿಂಹ ಪ್ರಾರ್ಥನೆ, ಋಣಮೋಚನ ನರಸಿಂಹ ಸ್ತುತಿ ಹೇಳ್ಕೊಳ್ಳಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ದಿವಸ ಕೆಲಸಗಳಲ್ಲಿ ತುಂಬ ಚೆನ್ನಾಗಿದೆ. ಸ್ನೇಹಿತರು ಬಂಧುಗಳ ಸಹಾಯ ತುಂಬ ಚೆನ್ನಾಗಿದೆ. ಪ್ರಯಾಣ, ವಿಹಾರ ನಿಮಗೂ ಕೂಡ ತುಂಬ ಚೆನ್ನಾಗಿದೆ. ಎಲ್ಲಿ ಪ್ರಯಾಣದಲ್ಲಿರ್ತೀರೋ ಅಥವಾ ಎಲ್ಲಿ ಹೊರಗಡೆ ಇರ್ತೀರೋ ಅಲ್ಲಿ ಸಮಾಧಾನವೇ ಇರ್ತದೆ ಆ ರೀತಿಯಲ್ಲಿ. ಮತ್ತು ಈ ದಿವಸ ಕುಟುಂಬ ಸೌಕರ್ಯಗಳು, ಕುಟುಂಬ ಸಹಾಯಗಳು, ಸ್ತ್ರೀಯರಿಗೆ ಧನಲಾಭ ಇದೆಲ್ಲ ಸೂಚಿಸ್ತಾ ಇದೆ. ಇಷ್ಟ ದೇವತಾ ಆರಾಧನೆ ಮಾಡಿ. ಈ ದಿವಸ 12 ರಾಶಿಗಳು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ. ಓಂ
ನಂದಾಯೈ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ವೀಕ್ಷಕರು ಕಳಿಸಿದ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸಿಕೊಟ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.